Hello, dear students. So let us discuss some multiple choice questions on electric charges. Okay. So the question is, a charge of plus 2 microcoulomb is placed at x equal to 0 and a charge of minus 32 coulomb at x equal to 60 centimeter. A third charge minus q be placed. ಓಕೆ ಎರಡರ ನಡುವಿನ ಡಿಸ್ಟೆನ್ಸು 60 ಸೆಂಟಿಮೀಟರ್ ಇದೆ. ಒಂದು 0 ಪೊಸಿಷನ್ದಲ್ಲಿದೆ, ಇನ್ನೊಂದು 60 ಪೊಸಿಷನ್ದಲ್ಲಿದೆ, ಅಂದರೆ ಪಾಸಿಟಿವ್ ಎಕ್ಸ್ ಎಕ್ಸಸ್ದಲ್ಲಿದೆ. ಹಾಗಾದರೆ ಈ ಪ್ಲಸ್ 2 ಮೈಕ್ರೋಕೊಲಮ್ ಮತ್ತು ಮೈನಸ್ 32 ಮೈಕ್ರೋಕೊಲಮ್ ಚಾರ್ಜ್ಗಳ ನಡುವೆ ಇರುವಂಥ ಡಿಸ್ಟೆನ್ಸು ಏನಾಗಿದೆ, 60 ಸೆಂಟಿಮೀಟರ್ ಆಗಿದೆ. ಈಗ ನಾವು ಥರ್ಡ್ ಚಾರ್ಜು ಇಕ್ವಿಲಿಬ್ರಿಯಮ್ ಆಗಬೇಕಾದ್ರೆ ಅಥವಾ ಅದ್ರ ಮೇಲ್ಗಡೆ ನಾವು ಫೋರ್ಸ್ ಆ್ಯಕ್ಟ್ ಆಗಬಾರ್ದಾದ್ರೆ ಅದು ಎಲ್ಲಿ ಬರುತ್ತೆ ಅಂದರೆ 2 ಮೈಕ್ರೋಕೊಲಮ್ಗೆ ಸಮೀಪ ಇರಬೇಕು. ಓಕೆ, ಇನ್ ಬಿಟ್ವೀನ್ ಅಂತೂ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಇದೆ ಪ್ಲಸ್ 2 ಮೈಕ್ರೋಕೊಲಮ್, ಇನ್ನೊಂದು ಮೈನಸ್ 32 ಮೈಕ್ರೋಕೊಲಮ್ ಇದೆ. ಸೊ ಇನ್ ಬಿಟ್ವೀನ್ ನೀವು ಚಾರ್ಜ್ ಇಡ್ಲಿಕ್ಕೆ ಹೋದ್ರಿ ಅಂದರೆ ಹೌದಾ, ಒಂದು ರಿಪೆಲ್ ಮಾಡಿದರೆ ಇನ್ನೊಂದು ಅಟ್ರಾಕ್ಟ್ ಮಾಡುತ್ತೆ, ನೆಟ್ ಫೋರ್ಸ್ 0 ಆಗೋ ಪಾಸಿಬಿಲಿಟೀಸ್ ಇಲ್ಲವೇ ಇಲ್ಲ. ಸೊ ಹೀಗಾಗಿ 2 ಮೈಕ್ರೋಕೊಲಮ್ದ ಲೆಫ್ಟ್ ಸೈಡಿಗೆ ನಾವು ಚಾರ್ಜ್ ಇಟ್ಟರೆ ಸೊ ಡೆಫಿನೆಟ್ಲಿ ಏನು ಮಾಡುತ್ತೆ, ಪ್ಲಸ್ 2 ಪ್ಲಸ್ ಚಾರ್ಜು ಅದನ್ನು ಅಟ್ರಾಕ್ಟ್ ಮಾಡುತ್ತೆ ಮೈನಸ್ ಕ್ಯೂವನ್ನು, ಇನ್ನು ಮೈನಸ್ 32 ಕೊಲಮ್ಮು ಓಕೆ ರಿಪೆಲ್ ಮಾಡುತ್ತೆ. ಹಾಗಾಗಿ ದೇರ್ ಇಸ್ ಎ ಪಾಸಿಬಿಲಿಟೀಸ್ ಆಫ್ ಗೆಟಿಂಗ್ ನೆಟ್ ಫೋರ್ಸ್ 0 ಆನ್ ಇಟ್. ಇದು ಯಾವಾಗ ಸಾಧ್ಯ ಇದೆ, F1 ಈಕ್ವಲ್ ಟು F2. F1 ಅಂದರೆ ಮೈನಸ್ ಕ್ಯೂ ಮತ್ತು ಪ್ಲಸ್ 2 ಮೈಕ್ರೋಕೊಲಮ್ಗಳ ನಡುವೆ ಇರುವಂಥ ಫೋರ್ಸು, ಆಮೇಲೆ F2 ಅಂದರೆ ಮೈನಸ್ ಕ್ಯೂ ಮತ್ತು ಮೈನಸ್ 32 ನಡುವೆ ಇರುವಂತಹ ಫೋರ್ಸು. ಓಕೆ, ಸೊ ಇಲ್ಲಿ ಈಗಾಗಲೇ ನಾವು ಡೈರೆಕ್ಷನ್ಸನ್ನು ತೊಗೊಂಡೇವಿ. ಒಂದು ಅಟ್ರಾಕ್ಟ್ ಆದರೆ ಇನ್ನೊಂದು ರಿಪೆಲ್ ಆಗ್ತದೆ. ಸೊ ಹೀಗಾಗಿ ಓನ್ಲಿ ಯು ಹ್ಯಾವ್ ಟು ಕಂಪೇರ್ ದ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಈಗ ಫೋರ್ಸ್ ಈಕ್ವಲ್ ಟು 1/4 ಎಪ್ಸಿಲಾನ್ ನಾಟ್ ಬರೆಯೋ ಅವಶ್ಯಕತೆ ಇಲ್ಲ. ಸಮ್ ಕಾನ್ಸ್ಟೆಂಟ್ Q1 Q2 ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್, ಆ ರೀತಿ ನಾವು ಇಕ್ವೇಟ್ ಮಾಡಿಕೊಂಡು ಇದ್ದಾಗ ಏನಾಗುತ್ತೆ, ವಾಟ್ ಎರ್ ಮೇ ಬಿ ಬೋತ್ ಆರ್ ಇನ್ ಮೈಕ್ರೋ ಕ್ಯಾನ್ಸಲ್. ಸೊ ಕಾನ್ಸ್ಟೆಂಟು ಎರಡು ಕಡೆ ಸೇಮ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ 2/a² ಈಕ್ವಲ್ ಟು 32 ಡಿವೈಡೆಡ್ ಬೈ 60 ಪ್ಲಸ್ a² ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಮಾಡೋಣ. 32/2 ಏನಾಗುತ್ತೆ, 16 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 16 4 ಆಗುತ್ತೆ. ಸೊ ಇನ್ ಶಾರ್ಟ್ಕಟ್ ಒಳಗಡೆ ನಾವೇನು ಬರೆಯೋಣ, 60 ಪ್ಲಸ್ a ಈಕ್ವಲ್ ಟು 4a. ಹಾಗಾದರೆ a ಆ ಕಡೆ ತಗೊಳ್ರಿ, 3a ಆಗುತ್ತೆ. ಸೊ 3a ಈಕ್ವಲ್ ಟು 60 ಅಂದರೆ a ಈಕ್ವಲ್ ಟು ಏನಾಗುತ್ತೆ, 20 ಆಗುತ್ತೆ. ಸೊ ಆಲ್ರೆಡಿ ನಮಗೆ ಪೊಸಿಷನು ಲೆಫ್ಟ್ ಅಂತ ತೊಗೊಂಡೇವಿ. ಹಾಗಾದರೆ ಪೊಸಿಷನ್ ಪ್ರಕಾರ -20 ಓಕೆ ಸೆಂಟಿಮೀಟರ್. ಓಕೆ, ಇಲ್ಲಿ ಆಪ್ಷನ್ದಲ್ಲಿ -20 ಇದೆ ಪ್ಲಸ್ 20 ಇದೆ. ಓಕೆ, ಆದರೆ ಮೈನಸ್ ಯಾಕಂದರೆ ಪೊಸಿಷನ್. ಓಕೆ, ಆ -20 ಸೆಂಟಿಮೀಟರ್ ಅನ್ನೋದು ಅಥವಾ -20 ಅನ್ನೋದು ಲೆಫ್ಟ್ ಸೈಡ್ ಬರುತ್ತೇನೋ ರೈಟ್ ಸೈಡ್ ಬರುತ್ತೇನೋ ಅನ್ನೋದ್ರ ಮೇಲ್ಗಡೆ ಡಿಪೆಂಡ್ ಇದೆ. ಓಕೆ, ಈ ನೆಕ್ಸ್ಟ್ ಕ್ವಶನ್ದಲ್ಲಿ ಏನಿದೆ ನೋಡಿ, 2 ಪಾಯಿಂಟ್ ಚಾರ್ಜಸ್. ಓಕೆ, ಒಂದು ಪ್ಲಸ್ 2 ಮೈಕ್ರೋಕೊಲಮ್ ಇದೆ, ಇನ್ನೊಂದು ಪ್ಲಸ್ 6 ಮೈಕ್ರೋಕೊಲಮ್ ಇದೆ. ಅವೆರಡು ರಿಪೇಲ್ ಆಗ್ತಾ ಇದ್ದಾವೆ. ಫೋರ್ಸ್ ಎಷ್ಟಿದೆ ಅಂದರೆ 12 ಇದೆ, 12 ನ್ಯೂಟನ್ ಇದೆ. ಇಫ್ ಎ ಚಾರ್ಜ್ ಆಫ್ -4 ಮೈಕ್ರೋಕೊಲಮ್ ಈಸ್ ಗಿವನ್ ಟು ಈಚ್ ಆಫ್ ದೀಸ್ ಚಾರ್ಜಸ್ ದ ಫೋರ್ಸ್ ವಿಲ್ ಬಿ ನಾವು. ಹೌದಾ, ಇಲ್ಲಿ ನೋಡಿ ಫಸ್ಟಿಗೆ 2 ಚಾರ್ಜ್ ಇದೆ. ಓಕೆ, ಒಂದು 2 ಇದೆ, ಇನ್ನೊಂದು 6 ಇದೆ. ಬೋತ್ ಆರ್ ಪಾಸಿಟಿವ್. ಹೀಗಾಗಿ ಅವೆರಡು ರಿಪೆಲ್ ಆಗ್ತಾ ಇದೆ. ಈಗಾಗಲೇ ನಮ್ಗೆ ಗೊತ್ತಿದೆ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಗೊತ್ತಿದೆ. ಸೊ ಹೀಗಾಗಿ ಇವೆರಡು ನಡುವಿನ ಡಿಸ್ಟೆನ್ಸನ್ನು ಡಿ ಅಂತ ಕರೆಯೋಣ. ಹಾಗಾದರೆ ಇಲ್ಲಿ ಎಫ್ ಪ್ರಪೋರ್ಷನಲ್ ಟು Q1 Q2 ಮೀನ್ಸ್ ಒಂದು 2 ಇದೆ, ಇನ್ನೊಂದು 6 ಇದೆ. ಸೊ Q1 ಇಂಟು Q2 ಏನಾಗುತ್ತೆ, 12/d². ಸೊ ದಿಸ್ ಇಸ್ ದ
ಫೋರ್ಸ್ ಇನ್ ಫಸ್ಟ್ ಕೇಸ್, ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ F1 ಅಂತ ಕರೆಯೋಣ. ಓಕೆ, ಈಗ ನೋಡಿ ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ, -4 ಮೈಕ್ರೋಕೂಲಮನ್ನು ಹಾಕ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ, +2 -4 -2 ಆಗುತ್ತೆ, ಅದು 6 - 4 is +2 ಆಗುತ್ತೆ. ಹಾಗಾದರೆ ಸೇಮ್ ವಿ ಕ್ಯಾನ್ ಯೂಸ್ F is proportional to Q1 Q2 by D square. ಸೊ Q1 into Q2 ಏನಾಗುತ್ತೆ, 4 ಆಗುತ್ತೆ, D is D square ಓನ್ಲಿ. ಹಾಗಾದರೆ ಇಲ್ಲಿ F2 ಡಿವೈಡೆಡ್ ಬೈ F1 ಏನಾಗುತ್ತೆ, 4/12 ಆಗುತ್ತೆ, ದಟ್ ಈಸ್ 1/3. ಹೌದಾ, 4/12 ಅಂದರೆ 1/3 ಆಗುತ್ತೆ. ಸೊ ಹೀಗಾಗಿ F2 ಈಕ್ವಲ್ ಟು 1/3 ಟೈಮ್ಸ್ F1. F1 ಎಷ್ಟು ಕೊಟ್ಟಾರ, F1 ಈಸ್ ಗಿವನ್ 12. ಹಾಗಾದರೆ 1/3 ಇಂಟು 12 ಈಸ್, ದಟ್ ಈಸ್ 12/3 ಈಸ್ 4. ಓಕೆ, 4 ನ್ಯೂಟನ್ ಬರ್ತಾ ಇದೆ. ಬಟ್ ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ಪಾಸಿಟಿವ್ ಚಾರ್ಜ್ ಇದೆ. ಡೆಫಿನೆಟ್ಲಿ ದ ನೇಚರ್ ಆಫ್ ದ ಫೋರ್ಸ್ ಈಸ್ ಅಟ್ರಾಕ್ಟಿವ್. ಓಕೆ, ಸೊ ಹೀಗಾಗಿ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಸರಿನಾ? ಓಕೆ, ರೈಟ್. ಈಗ ನಾವು ನೆಕ್ಸ್ಟ್ ಕ್ವಶನ್ನಿಗೆ ಹೋಗೋಣ. ಓಕೆ, ಸೊ ದಟ್ ಈಸ್ ಕ್ವಶನ್ ನಂಬರ್ 13. ಓಕೆ, ಇಲ್ಲಿ ನೋಡಿ, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್, ಓಕೆ, 2 ಮೈಕ್ರೋಕೂಲಮ್ ಆ್ಯಂಡ್ 4 ಮೈಕ್ರೋಕೂಲಮ್ ಎಷ್ಟಿದೆ, 24 ನ್ಯೂಟನ್ ಇದೆ. ಓಕೆ, when they are separated by some certain distance ಅಂತ ಇದೆ. ಓಕೆ, in free space. ಓಕೆ, ದ ಫೋರ್ಸ್ ಇಫ್ ಫಸ್ಟ್ ಕೇಸ್ದಲ್ಲಿ ಏನಿದೆ, ಅವೆರಡರ ನಡುವಿನ ಡಿಸ್ಟೆನ್ಸು ಡಬಲ್ ಮಾಡೋಣ. ಇನ್ನು ಅದೇ ರೀತಿ ಸೆಕೆಂಡ್ ಕೇಸ್, ದಟ್ ಈಸ್ ಬಿ ಒಳಗಡೆ ಡಿಸ್ಟೆನ್ಸ್ ಈಸ್ ಹಾಲ್ಡ್, ಮೀನ್ಸ್ ಹಾಫ್. ಓಕೆ, ಹಾಗಾದರೆ 2 ಫೋರ್ಸ್ ಮೀನ್ಸ್ 2 ಚಾರ್ಜಸ್, one is 2 another one is 4. ಓಕೆ, ಬೋತ್ ಆರ್ ಮೈಕ್ರೋ, ನೋ ಪ್ರಾಬ್ಲಮ್. ಓಕೆ, ಅವೆರಡರ ನಡುವಿನ ಡಿಸ್ಟೆನ್ಸು ಡಿ ಆಗಿದೆ. ಹೌದಾ? ಸೊ ಇಲ್ಲಿ F1 F ಈಸ್ ಪ್ರಪೋರ್ಷನಲ್ ಟು Q1 Q2 ಬೈ D ಸ್ಕ್ವೇರ್. ಸೊ ಹಾಗಾದರೆ 2 into 4 upon D square, that is 8 upon D square. ಓಕೆ, ಈಗ ನೋಡಿ, F equal to some constant into 8 upon D square ಅಥವಾ F proportional to 8 upon D square ಅಂತ ಕರೆಯೋಣ. ಇನ್ನು ಎ ಇದೆ ನೋಡಿ, ಎ ಒಳಗಡೆ ಏನು ಕೊಟ್ಟಾರ, ಡಿಸ್ಟೆನ್ಸನ್ನು ಏನು ಮಾಡ್ಯಾರ, ಡಬಲ್ ಮಾಡೋದು ಅಂದ್ರೆ ಡಿ ಇದ್ದು 2D ಆಗಿದೆ. ಓಕೆ, ಸೊ ಹಾಗಾದರೆ ಇಲ್ಲಿ ಡಿಸ್ಟೆನ್ಸ್ ನೀವು 2D ಅಂತ ಕನ್ಸಿಡರ್ ಮಾಡಿದ್ರೆ F1 F2 2 into 4 8 ಆಗುತ್ತೆ. ಆಮೇಲೆ 2D ಸ್ಕ್ವೇರ್ 4D ಸ್ಕ್ವೇರ್. ಓಕೆ, ಹಾಗಾದರೆ ಇದು F1 ಅಂತ ಕರೆಯೋಣ. ಓಕೆ, ಹಾಗಾದರೆ F1 ಈಕ್ವಲ್ ಟು, ಇಲ್ಲಿ ನೋಡಿ 8/D ಸ್ಕ್ವೇರ್ ಏನಾಗ್ತಾ ಇದೆ, F ಇದೆ. ಸೊ ಹೀಗಾಗಿ F upon 4, F is given 24, so 24 upon 4 that is 6 ಅಂತ ಆಗುತ್ತೆ. ಸರಿನಾ? ಈಗ ನೋಡಿ, ಅದೇ ರೀತಿ F2 ಅನ್ನು ಫೈಂಡ್ ಮಾಡೋಣ. ಕೇಸ್ ಬಿ ಒಳಗಡೆ ಏನಾಗಿದೆ, ಸೇಮ್ 2 ಚಾರ್ಜಸ್ ಇದೆ, ಬಟ್ ಡಿಸ್ಟೆನ್ಸು ಹಾಫ್ ಆಗಿದೆ. ಸೊ ಹಾಗಾದರೆ ಇಲ್ಲಿ F2 ಪ್ರಪೋರ್ಷನಲ್ ಟು 8 ಡಿವೈಡೆಡ್ ಬೈ D/2 ಹೋಲ್ ಸ್ಕ್ವೇರ್ ಅಂದರೆ D ಸ್ಕ್ವೇರ್ ಬೈ 4 ಆಗುತ್ತೆ. ಸೊ ಅದು 4 ದಟ್ ಕಮ್ಸ್ ಟು ನ್ಯೂಮರೇಟರ್. ಹಾಗಾದರೆ F2 ಏನಾಗುತ್ತೆ, 4 ಟೈಮ್ಸ್ F ಆಗುತ್ತೆ. F ಎಷ್ಟಿದೆ, 24 ಇದೆ. ಸೊ 24 into 4, ಓಕೆ, 4 into 24. ಸೊ 4 into 24 is 96. ಓಕೆ, F2 ಎಷ್ಟಾಗುತ್ತೆ, 96 ಆಗುತ್ತೆ. ಓಕೆ, ಸರಿ.
ಸೊ ಹಾಗಾದರೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಯಾವ ಆಪ್ಷನ್ ಸರಿಯಾಗತ್ತೆ? ಥರ್ಡ್ ಒನ್. ಓಕೆ, ಅರ್ಥ ಆಯ್ತಾ? ಈಗ ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಕ್ವಶನ್ ಏನಿದೆ ನೋಡಿ, ಕ್ವಶನ್ ನಂಬರ್ 14. ಇಲ್ಲಿ 2 ಯೂನಿಟ್ ನೆಗೆಟಿವ್ ಚಾರ್ಜಸ್ ಆರ್ ಪ್ಲೇಸ್ಡ್ ಆನ್ ಎ ಸ್ಟ್ರೇಟ್ ಲೈನ್. ಹೌದಾ? ಎ ಪಾಸಿಟಿವ್ ಚಾರ್ಜ್ Q is placed exactly at the midpoint between these unit charges. If the system of these three charges is in equilibrium, the value of Q. ಹೌದಾ? ಈ ಮೂರು ಇಕ್ವಿಲಿಬ್ರಿಯಮ್ ಆಗಬೇಕು. ನೆನ್ಪಿಟ್ಕೊಳ್ರಿ, ಇಲ್ಲಿ ಎರಡು ಚಾರ್ಜ್ ಇದೆ, ಒಂದು -1 ಇನ್ನೊಂದು -1. ಆ ಮಿಡ್ ಪಾಯಿಂಟ್ದಲ್ಲಿ ನೀವು ಯಾವುದೇ ಒಂದು ಚಾರ್ಜನ್ನ ಇಟ್ಟರೆ ದ ನೆಟ್ ಫೋರ್ಸ್ ಆನ್ ದ್ಯಾಟ್ ಕ್ಯೂ ಈಸ್ 0 ಓನ್ಲಿ, ರಿಮೆಂಬರ್. ಆದರೆ ಮೂರೂ ಚಾರ್ಜು ಇಕ್ವಿಲಿಬ್ರಿಯಮ್ ಆಗಬೇಕು. ಹಾಗಾದರೆ ಈಗ ನೋಡಿ, ಈ -1 ಲೆಫ್ಟ್ ಸೈಡ್ದಲ್ಲಿ ಇರುವಂಥ -1ಗೆ ಎಷ್ಟು ನೆಟ್ ಫೋರ್ಸ್ ಆ್ಯಕ್ಟ್ ಆಗತ್ತಲ್ಲ, ರೈಟ್ ಸೈಡ್ದಲ್ಲಿ ಇರುವಂತಹ -1 ಕೊಲಮ್ ಚಾರ್ಜ್ಗೂ ಸೇಮ್ ಫೋರ್ಸ್ ಆ್ಯಕ್ಟ್ ಆಗತ್ತೆ. ಯಾಕನ್ನೋದು ಅರ್ಥ ಆಯ್ತಾ? ಸಪೋಸ್ ಎಕ್ಸ್ ಅನ್ನೋದು -1 ಮತ್ತು ಕ್ಯೂಗಳ ನಡುವಿನ ಡಿಸ್ಟೆನ್ಸ್ ಆದರೆ ಈ ಸೈಡನ್ನು ಎಕ್ಸ್ ಆಗತ್ತೆ. -1 -1ಗಳ ನಡುವೆ ಇರುವಂಥ ಡಿಸ್ಟೆನ್ಸು 2x ಆಗತ್ತೆ. ಹಾಗಾದರೆ ಇಲ್ಲಿ ನಾವು ಇಕ್ವಿಲಿಬ್ರಿಯಮ್ ಆಗಬೇಕಾದ್ರೆ ಆಲ್ರೆಡಿ ಕ್ಯೂ ಈಸ್ ಇಕ್ವಿಲಿಬ್ರಿಯಮ್. ಸೊ ಎನಿ ಒನ್, ಯಾವುದಾದ್ರೂ ಒಂದು -1 ಕೊಲಮ್ ಇಕ್ವಿಲಿಬ್ರಿಯಮ್ ಆದರೆ ಇನ್ನೊಂದನ್ನು ಸಹಿತ ಇಕ್ವಿಲಿಬ್ರಿಯಮ್ ಆಗೇ ಆಗಿರುತ್ತೆ. ಹಾಗಾದರೆ ಈ -1 ಕೊಲಮ್ ಚಾರ್ಜು ಇಕ್ವಿಲಿಬ್ರಿಯಮ್ ಆಗಬೇಕಾದ್ರೆ ನೆಟ್ ಫೋರ್ಸು 0 ಆಗಬೇಕು. ನೆಟ್ ಫೋರ್ಸ್ ಅಂದರೆ ಇದ್ರ ಮೇಲ್ಗಡೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತೆ? ಎರಡು ಫೋರ್ಸು, F1 ಆ್ಯಂಡ್ F2. F1 ಏನು? -1 ಮತ್ತು ಕ್ಯೂಗಳ ನಡುವೆ ಆ್ಯಕ್ಟ್ ಆಗುವಂಥ ಫೋರ್ಸ್. F2 ಏನು? -1 ಮತ್ತು -1ಗಳ ನಡುವೆ ಆ್ಯಕ್ಟ್ ಆಗುವಂಥ ಫೋರ್ಸ್. ಓಕೆ, ಇಕ್ವಿಲಿಬ್ರಿಯಮ್ ಹೇಗಾಗತ್ತೆ? ಇದು ಒಂದು ಅಟ್ರಾಕ್ಟ್ ಆದರೆ ಇನ್ನೊಂದು ರಿಪೆಲ್ ಆಗುತ್ತೆ. ಹಾಗಾದರೆ Q1 Q2 ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಹಿಯರ್ Q1 Q2 ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಸೊ ಹಿಯರ್ ದ ಡಿಸ್ಟೆನ್ಸ್ ಈಸ್ 2x ಆಗ್ತಾ ಇದೆ. ಸೊ ಡಿಸ್ಟೆನ್ಸು 2x. ಓಕೆ, ಈ -1 ಮತ್ತು -1ಗಳ ನಡುವೆ ಇರುವಂಥ ಡಿಸ್ಟೆನ್ಸು 2x ಆಗೋದ್ರಿಂದ 2x ಹೋಲ್ ಸ್ಕ್ವೇರ್ ಅಥವಾ 4x ಸ್ಕ್ವೇರ್ ಅನ್ಬೋದು. ಸೊ ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಈಸ್ ಸೇಮ್, ದಟ್ ಈಸ್ 1/4πε0. ನಾಟ್ ನೀಡ್ ಟು ರೈಟ್. ಓಕೆ, ಅದನ್ನೇನು ಬರೀ ಅವಶ್ಯಕತೆ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಈಗೇನಾಗತ್ತೆ? Q/x ಸ್ಕ್ವೇರ್. ಓಕೆ, ಈ ಕಡೆ ಲೆಫ್ಟ್ ಸೈಡ್ದು ಕೆ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಓಕೆ, Q/x ಸ್ಕ್ವೇರ್ ಈ ಕಡೆ ಬರ್ತಾ ಇದೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ತೊಗೋಬೇಕಾಗತ್ತೆ. -1 ಇಂಟು ಕ್ಯೂ ಈಸ್ -q ಬರೆಯೋ ಅವಶ್ಯಕತೆ ಇಲ್ಲ, ಬಿಕಾಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಡಕ್ಟ್ ಆಫ್ ಚಾರ್ಜಸ್. ಓಕೆ, ಸೊ ಹೀಗಾಗಿ ಏನಾಗತ್ತೆ ಇಲ್ಲಿ? Q ಡಿವೈಡೆಡ್ ಬೈ x ಸ್ಕ್ವೇರ್. ಓಕೆ, ಜಸ್ಟ್ ಎ ಮಿನಿಟ್. ದಟ್ ಸೊ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ಇಲ್ಲಿ, ಕ್ವಶನ್ ನಂಬರ್ 15. ಜಸ್ಟ್ ನೋಡ್ಕೊಂಡ್ಬಿಡಿ.
ಸೊ ಅದು ಪ್ರಿವಿಯಸ್ಸು 1/4 ಅಂದರೆ 0.25 ಆಗುತ್ತೆ. ಓಕೆ, ಕ್ವಶನ್ ನಂಬರ್ 14ದಲ್ಲಿ. ಸೊ ಇಲ್ಲಿ 2 ಪಾಸಿಟಿವ್ ಚಾರ್ಜಸ್ ಇದೆ. ಒಂದು Q1 ಇದೆ, ಇನ್ನೊಂದು Q2 ಆಗಿದೆ. ಸೊ ಒಂದು 4 ಇದೆ, ಇನ್ನೊಂದು 9 ಇದೆ. ಸೊ ಇವೆರಡು ನಡುವಿನ ಡಿಸ್ಟೆನ್ಸ್ಗೆ ನಾವು 2x ಅಂತ ಕರೆಯೋಣ. ಡಿಸ್ಟೆನ್ಸ್ ಇಸ್ ಗಿವನ್ ಆಸ್ 10. ಸೊ ಲೆಟ್ ದ ಪಾಯಿಂಟ್ 4ದಿಂದ ಇನ್ ಬಿಟ್ವೀನ್ 4 ಮತ್ತು 9ಗಳ ನಡುವೆ ಒಂದು ಪಾಯಿಂಟನ್ನು ಚೂಸ್ ಮಾಡ್ಕೊಳ್ಳೋಣ. ಅದು ಎಕ್ಸ್ ಡಿಸ್ಟೆನ್ಸ್ ಫ್ರಾಮ್ 4 ಆ್ಯಂಡ್ ಮೈಕ್ರೋಕೊಲಮ್ ಆ್ಯಂಡ್ 10 - x 9. ಓಕೆ, 9 ಮೈಕ್ರೋಕೊಲಮ್ನಿಂದ ಇರುವಂಥದ್ದು. ಇಲ್ಲಿ ನೆಟ್ ಫೋರ್ಸು, ಓಕೆ, ನೋ ಫೋರ್ಸ್, ನೋ ರಿಸಲ್ಟೆಂಟ್ ಫೋರ್ಸ್ ಅಂದರೆ ಇಲ್ಲಿ ಆ್ಯಕ್ಟ್ ಆಗುವಂಥ ಫೋರ್ಸು ಏನಾಗಬೇಕು, 0 ಆಗಬೇಕು. ಹೌದಾ? ಸೊ ಇಲ್ಲಿ Q ಈಸ್ ಪಾಸಿಟಿವ್. ಸೊ ಹೀಗಾಗಿ ಇದು ರಿಪೆಲ್ ಮಾಡುತ್ತೆ, ಅದು ರಿಪೆಲ್ ಮಾಡುತ್ತೆ. ಸೊ ಹಾಗಾದರೆ ಪಾಯಿಂಟ್ ಇನ್ ಬಿಟ್ವೀನ್ ಬರುತ್ತೆ. ಇದನ್ನು ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಒಂದು -4 +9 ಇತ್ತಂದರೆ ಲೆಫ್ಟ್ ಸೈಡ್ ಆ ಕಡೆ ತೊಗೋಬೇಕಾಗ್ತಾ ಇತ್ತು. ಸೊ ಇಟ್ ಶುಡ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಈಗ ನಾವು ಇದನ್ನು ಸಾಲ್ವ್ ಮಾಡೋಣ. ಓಕೆ, 4/x² = 9 / 10 - x ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಮಾಡೋಣ. ಸ್ಕ್ವೇರ್ ರೂಟ್ ಮಾಡಿದಾಗ ಇದು 2 ಆಗುತ್ತೆ, 9 ಇದ್ದು 3 ಆಗುತ್ತೆ. ಸೊ ಡಿನಾಮಿನೇಟರ್ ರೂಟ್ ಹಾಕ್ಬಿಡೋಣ. ಸೊ ಸಾಲ್ವ್ ಮಾಡಿದಾಗ ವಿ ಆರ್ ಗೆಟಿಂಗ್ x = 4. ಓಕೆ, ಆಲ್ರೆಡಿ ದ ಡಿಸ್ಟೆನ್ಸ್ ಟೇಕನ್ ಸೆಂಟಿಮೀಟ್ರದಲ್ಲಿ ನಾವು ತೊಗೊಂಡೀವಿ. ಸೊ ಡಿಸ್ಟೆನ್ಸ್ಗಳನ್ನು ಸೆಂಟಿಮೀಟ್ರದಲ್ಲಿ ತೊಗೊಳ್ಳೋದ್ರಿಂದ ಬರುವಂಥ ಎಕ್ಸ್ ವ್ಯಾಲ್ಯೂ ಸೆಂಟಿಮೀಟ್ರ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ 4 ಸೆಂಟಿಮೀಟರ್ ಇಟ್ ಈಸ್. ಸೊ ಹಾಗಾದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ಸೊ ಸಿಮಿಲರ್ ಪ್ರಾಬ್ಲಮ್ಸನ್ನು ನೀವು ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೊಂದು ಐಡಿಯಾ ಬರುತ್ತೆ. ಈಗಾಗಲೇ CET ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಪ್ರತಿಯೊಂದು ಸಬ್ಜೆಕ್ಟನ್ನು ಪ್ರಾಕ್ಟೀಸ್ ಮಾಡ್ತಾಯಿರ್ರಿ. ಎಸ್ಪೆಷಲಿ ಫಿಸಿಕ್ಸ್ ಏನಿದೆ ಅಂದರೆ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇರೋದ್ರಿಂದ ಸಾಲ್ವ್ ಮಾಡುವಂಥ ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ಕೊರಿ. ಓಕೆ, ಸೊ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಕ್ಯಾನ್ ಡಿಸ್ಕಸ್ ದ ರಿಮೈನಿಂಗ್ ಕ್ವಶನ್ಸ್. ಓಕೆ.